ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಹೆವಿ ರೇನ್ಫಾಲ್ ಇನ್ ಕೋಲ್ಕತ್ತಾ ಅಂಡ್ ನಿಯರ್ ಬೈ ಸಬರ್ಬ್ಸ್ ಕಾಸ್ಡ್ ವಾಟರ್ ಲಾಗಿಂಗ್, ಲೀಡಿಂಗ್ ಟು 9 ಪೀಪಲ್ ಡೈಯಿಂಗ್ ಆಫ್ ಎಲೆಕ್ಟ್ರಕ್ಯೂಷನ್ ಆಫ್ಟರ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಲೈವ್ ವೈರಸ್. ಭಾರಿ ಮಳೆ ಕೋಲ್ಕತ್ತಾದಲ್ಲಿ, ಸುತ್ತಮುತ್ತಲ ಪ್ರದೇಶ ಎಲ್ಲ ಜಲಾವೃತ ಆಗಿದೆ. ಇಂಥ ಸಂದರ್ಭದಲ್ಲಿ ಕೆಲವೊಂದ್ಸಾರಿ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳು ಬೀಳುತ್ತೆ. ಆವಾಗ ಆ ವಿದ್ಯುತ್ ತಂತಿ ಮತ್ತೆ ನೀರಿಗೆ ಸ್ಪರ್ಶ ಆಗಿ ಆ ನೀರು ಮತ್ತೆ ಜನರಿಗೆ ಸ್ಪರ್ಶ ಆಗೋದ್ರಿಂದ ತುಂಬಾ ಜನ ಅದರಿಂದ ಎಫೆಕ್ಟ್ ಆಗ್ತಾರೆ. ಇಲ್ಲೂ ಹಾಗೆ ಆಗಿದೆ. ವಿದ್ಯುತ್ ತಂತಿ ಸ್ಪರ್ಶ ಆಗಿರೋದ್ರಿಂದ 9 ಮಂದಿ ಸಾವನ್ನಪ್ಪಿದ್ದಾರೆ. ಎಲೆಕ್ಟ್ರಿಕ್ಯೂಷನ್ ಅಂತಂದ್ರೆ ಡ್ಯೂರಿಂಗ್ ಅರ್ಬನ್ ಫ್ಲಡ್ಸ್ ಆಕರ್ಸ್ ವೆನ್ ವಾಟರ್ ಲಾಗ್ಡ್ ಸ್ಟ್ರೀಟ್ಸ್ ಎಕ್ಸ್ಪೋಸ್ ಪೀಪಲ್ ಟು ಲೈವ್ ಎಲೆಕ್ಟ್ರಿಸಿಟಿ ವೈರ್ಸ್, ಮೇಕಿಂಗ್ ಇಟ್ ಬೋತ್ ಅ ನ್ಯಾಚುರಲ್ ಹಜಾರ್ಡ್ ಅಂಡ್ ಅ ಮ್ಯಾನ್ ಮೇಡ್ ಡಿಸಾಸ್ಟರ್. ನೋಡಿ, ಇಂಥ ವಿದ್ಯುತ್ ತಂತಿ ಸಂಪರ್ಕದಿಂದಾಗಿ ಸಾವು ನೋವುಗಳು ಸಂಭವಿಸುವುದು ಮುಖ್ಯವಾಗಿ ಯಾವಾಗ ಈಗ ನಗರ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗುತ್ತೆ. ಆಗ ಏನು ಕಾರಣ ಅಂತಂದ್ರೆ, ಒಂದು ನೈಸರ್ಗಿಕ ವಿಕೋಪ ಅಲ್ವಾ. ಪ್ರವಾಹ ಆಗೋದ್ರಿಂದ ದೊಡ್ಡ ಮಟ್ಟದಲ್ಲಿ ಇದು ಸಂಭವಿಸುತ್ತೆ. ಆದ್ರೆ ಇದರ ಅರ್ಥ ಇನ್ನೊಂದೇನಿದೆ, ಮಾನವ ನಿರ್ಮಿತ ಅಂತಂದ್ರೆ ಮನುಷ್ಯನ ಕೆಲವೊಂದು ಚಟುವಟಿಕೆಗಳು ಸಹ ಕಾರಣ ಆಗಿರುತ್ತೆ. ಯಾಕಂತಂದ್ರೆ ಕಳಪೆ ಮೂಲ ಸೌಕರ್ಯ, ಈಗ ವಿದ್ಯುತ್ ಕಂಬಗಳು ಅಥವಾ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಅದನ್ನ ಸರಿಯಾಗಿ ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ ಸದೃಢವಾಗಿಲ್ಲ ಅದು. ಹಾಗಾಗಿ ಪ್ರವಾಹ ಸಂದರ್ಭದಲ್ಲಿ ಅದು ಹಾನಿಗೊಳಗಾಗುತ್ತೆ. ಅದರಿಂದ ಸಾವು ನೋವುಗಳು ಸಂಭವಿಸುತ್ತೆ. ಹಾಗಾಗಿ ಇದು ಕೇವಲ ನ್ಯಾಚುರಲ್ ಮಾತ್ರ ಅಲ್ಲ, ಇದು ಮ್ಯಾನ್ ಮೇಡ್ ಡಿಸಾಸ್ಟರ್ ಸಹ ಹೌದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಬನ್ ಫ್ಲಡಿಂಗ್ ಅಂತಂದ್ರೆ ಇಟ್ಸ್ ದಿ ಇನಂಡೇಷನ್ ಆಫ್ ಲ್ಯಾಂಡ್ ಇನ್ ಸಿಟೀಸ್ ಡ್ಯೂ ಟು ಪುವರ್ ಡ್ರೈನೇಜ್, ಹೆವಿ ರೈನ್ಫಾಲ್ ಆರ್ ಬ್ಲಾಕ್ಡ್ ಸಿವೇಜ್, ಆಫನ್ ಡಿಸ್ರಪ್ಟಿಂಗ್ ಟ್ರಾನ್ಸ್ಪೋರ್ಟ್, ಹೆಲ್ತ್ ಸರ್ವಿಸಸ್ ಅಂಡ್ ಪವರ್ ಸಪ್ಲೈ. ಈಗ ನಗರ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಕಳಪೆ ಆಗಿರುತ್ತೆ. ಮಳೆ ಜೋರಾಗಿ ಬಂದ್ಬಿಡೋದು, ನೀರು ಹೋಗಲಿಕ್ಕೆ ಅಲ್ಲಿ ಜಾಗನೇ ಇರೋದಿಲ್ಲ. ಆವಾಗ ಅಡಚಣೆ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಆ ಒಂದು ಪ್ರದೇಶ ಮುಳುಗಡೆ ಆಗುತ್ತೆ. ಅಲ್ಲೆಲ್ಲ ನೀರು ಜಾಸ್ತಿಯಾಗಿ ಇಡೀ ಪ್ರದೇಶ ಜಲಾವೃತ ಆಗ್ಬಿಡುತ್ತೆ. ಇದರಿಂದಾಗಿ ಮತ್ತೆ ಸಾರಿಗೆ ವ್ಯವಸ್ಥೆ, ಆರೋಗ್ಯ ಸೇವೆ, ವಿದ್ಯುತ್ ಪೂರೈಕೆ ಎಲ್ಲದಕ್ಕೂ ಅಡ್ಡಿ ಆಗ್ತಾ ಹೋಗುತ್ತೆ. ನಾವು ಅರ್ಬನ್ ಫ್ಲಡಿಂಗ್ ಅಂತ ಕರಿತೇವೆ. ನೀವು ಮೇನ್ಸ್ ಅಲ್ಲಿ GS3 ಅಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಅರ್ಬನ್ ಫ್ಲಡಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್. ಇನ್ನು ಎರಡನೇ ವಿಚಾರ, ಅಟ್ ದಿ UN ಜನರಲ್ ಅಸೆಂಬ್ಲಿ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ accused India and China of being primary funders of the Russia-Ukraine war by continuing large purchases of Russian oil. ಇನ್ನೂ ಸಹ ಟ್ರಂಪ್ ಅವರ ಆರೋಪಗಳು ಮುಗಿದಿಲ್ಲ. ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಆಗ್ತಾ ಇದೆ. ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಕುಮ್ಮಕ್ಕು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರೇ ಭಾರತ ಮತ್ತೆ ಚೀನಾ. ಯಾಕಂತಂದ್ರೆ ಈ ಭಾರತ ಮತ್ತೆ ಚೀನಾ ಇದೆಯಲ್ವಾ, ಈ ಎರಡು ದೇಶಗಳು ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿಸ್ತಾ ಇವೆ. ಇದರಿಂದ ರಷ್ಯಾಕ್ಕೆ ಲಾಭ ಆಗ್ತಾ ಇದೆ. ಲಾಭದ ಹಣವನ್ನ ರಷ್ಯಾ ಯುದ್ಧಕ್ಕೋಸ್ಕರ ಬಳಸ್ಕೊಳ್ತಾ ಇದೆ. ಹೀಗಾಗಿ ಭಾರತ ಮತ್ತೆ ಚೀನಾನೇ ಈ ಯುದ್ಧಕ್ಕೆ ಪ್ರಮುಖವಾದ ಬೆಂಬಲಿಗ ದೇಶಗಳು ಅಂತ ಟ್ರಂಪ್ ಅವರು ಆರೋಪಿಸ್ತಾ ಇದ್ದಾರೆ. UNGA ಬಗ್ಗೆ ನಿನ್ನೆ ಸಹ ನೋಡಿದ್ವಿ. ಡೆಲಿಬರೇಟಿವ್ ಬಾಡಿ, ಅದು 193 ಮೆಂಬರ್ಸ್ ಇರುತ್ತೆ. ಆನ್ಯುವಲ್ ಆಗಿ ಗ್ಲೋಬಲ್ ಇಶ್ಯೂಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಇಟ್ಸ್ ರೆಸೊಲ್ಯೂಷನ್ಸ್ ಆರ್ ನಾನ್ ಬೈಂಡಿಂಗ್ ಬಟ್ ಕ್ಯಾರಿ ಪೊಲಿಟಿಕಲ್ ವೇಟ್. ಇದು ಇಂಪಾರ್ಟೆಂಟ್. ಅದರಲ್ಲಿ ರೆಸೊಲ್ಯೂಷನ್ ಗಳನ್ನ ಪಾಸ್ ಮಾಡಿದ್ರೆ ಅದು ಬೈಂಡಿಂಗ್ ಅಂತಲ್ಲ, ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತಲ್ಲ. ಆದ್ರೆ ಪೊಲಿಟಿಕಲ್ ಅದು ಸ್ವಲ್ಪ ವೇಟ್ ಇರುತ್ತೆ ಅದಕ್ಕೆ. ಅಂತಂದ್ರೆ ರಾಜಕೀಯವಾಗಿ ಅದಕ್ಕೆ ಮಹತ್ವ ಇರುತ್ತೆ. UN ಏನಾದ್ರೂ ಪಾಸ್ ಮಾಡಿದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ದೇಶಗಳಿಗೆ ಸ್ವಲ್ಪ ಜಾಸ್ತಿ ಮಹತ್ವವನ್ನು ಕೊಡ್ತಾರೆ. ಇನ್ನು ಸ್ಯಾಂಕ್ಷನ್ಸ್ ಅಂತಂದ್ರೆ ಏನು, ರಿಸ್ಟ್ರಿಕ್ಷನ್ಸ್ ತುಂಬಾ ದಿನದಿಂದ ನೋಡ್ತಾನೆ ಇದ್ದೇವೆ. ಇಂಪೋಸ್ಡ್ ಬೈ ಕಂಟ್ರೀಸ್ ಆರ್ ಗ್ರೂಪ್ಸ್, ಒಂದು ದೇಶ ಅಥವಾ ಬೇರೆ ಬೇರೆ ದೇಶಗಳ ಗುಂಪು, ಯುರೋಪಿಯನ್ ಯೂನಿಯನ್ ಅಂತಿದೆ. ಹೀಗೆ ಅದೆಲ್ಲ ಅಂತ ಗುಂಪುಗಳಿರಬಹುದು, ಅಥವಾ ಯಾವುದಾದ್ರೂ ಒಂದು ದೇಶ ಇನ್ನೊಂದು ಪನಿಷ್ ಆರ್ ಡಿಟರ್ ಅನದರ್ ಸ್ಟೇಟ್ಸ್ ಆಕ್ಷನ್, ಮತ್ತೊಂದು ರಾಷ್ಟ್ರದ ಕ್ರಮಗಳನ್ನ ಶಿಕ್ಷಿಸ್ಲಿಕ್ಕೆ ಅಥವಾ ಆ ರಾಷ್ಟ್ರ ಏನಾದ್ರೂ ಮಾಡದೇ ಇರೋ ರೀತಿ ತಡಿಲಿಕ್ಕೆ ನಿರ್ಬಂಧಗಳನ್ನ ವಿಧಿಸುತ್ತೆ. ಅದಕ್ಕೆ ಸ್ಯಾಂಕ್ಷನ್ಸ್ ಅಂತ ಕರಿತೇವೆ. ಇದರಲ್ಲಿ ಟ್ರೇಡು, ಫಿನಾನ್ಸು, ಎನರ್ಜಿ ಎಕ್ಸ್ಪೋರ್ಟು ಇದೆಲ್ಲ ಮುಖ್ಯವಾಗಿ ಇನ್ಕ್ಲೂಡ್ ಆಗಿರುತ್ತೆ. ಕೆಲವೊಂದು ಸಾರಿ ಯಾವ್ದಾದ್ರು ಒಂದನ್ನ ಸಹ ಗುರಿಯಾಗಿಟ್ಕೊಂಡು ನಿರ್ಬಂಧಗಳನ್ನ ವಿಧಿಸಬಹುದು. ಅದ ನಂತರ ಚೈನೀಸ್ ಅಂಬಾಸಿಡರ್ ಟು ಇಂಡಿಯಾ stated that boundary disputes should not dominate India-China relations, highlighting growing bilateral trade and cooperation in areas like investment and cultural exchange.
ಏನ್ ಹೇಳ್ತಾ ಇದ್ದಾರೆ ಚೀನಾದ ರಾಯಭಾರಿ ಅವರು ಅಂತಂದ್ರೆ, ಗಡಿಯಲ್ಲಿ ವಿವಾದಗಳು ಆಗ್ತಾ ಇರಬಹುದು, ಆದ್ರೆ ಅದರಿಂದ ನಮ್ಮ ಅಂತಂದ್ರೆ ಚೀನಾ ಮತ್ತೆ ಭಾರತದ ಸಂಬಂಧದಲ್ಲಿ ಯಾವುದೇ ವಿಕೋಪ ಉಂಟಾಗಬಾರ್ದು, ಯಾವುದೇ ಏರ್ಪೇರ್ ಆಗ್ಬಾರ್ದು, ಆ ಗಡಿ ವಿವಾದಗಳು ಸಂಬಂಧಕ್ಕೆ ಯಾವುದೇ ಹಾನಿ ಉಂಟು ಮಾಡಬಾರ್ದು ಅಂತ ಚೀನಾದ ರಾಯಭಾರಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ದ್ವಿಪಕ್ಷೀಯ ವ್ಯಾಪಾರ, ಹೂಡಿಕೆ, ಸಾಂಸ್ಕೃತಿಕ ವಿನಿಮಯ, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಹಕಾರ ಇನ್ನೂ ಹೆಚ್ಚಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಡಿ ಫ್ಯಾಕ್ಟೋ ಬೌಂಡ್ರಿ ಸಪರೇಟಿಂಗ್ ಇಂಡಿಯನ್ ಅಂಡ್ ಚೈನೀಸ್ ಕಂಟ್ರೋಲ್ ಟೆರಿಟರಿ. ಲೈನ್ ಆಫ್ ಕಂಟ್ರೋಲ್ ಬೇರೆ, LOC ಬೇರೆ, LAC ಬೇರೆ. LOC ಇಂಡಿಯಾ ಪಾಕ್ ನಡುವೆ ಇರೋದು, LAC O ಅಂತ ಬರೋದು ಪಾಕ್ ನಡುವೆ, A ಬರೋದು ಚೀನಾ ನಡುವೆ. ಅಂತಂದ್ರೆ ವಾಸ್ತವಿಕ ನಿಯಂತ್ರಣ ರೇಖೆ ಅಂತ ಹೇಳ್ಬಹುದು ನಾವು ಕನ್ನಡದಲ್ಲಿ, ಆದ್ರೆ ಇಂಗ್ಲಿಷ್ ಟರ್ಮ್ ಅನ್ನೇ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಯಾವ್ದಾವ್ದ್ರ ನಡುವೆ ಇರೋದು, ಇಂಡಿಯಾ ಮತ್ತೆ ಚೈನೀಸ್ ಕಂಟ್ರೋಲ್ ಟೆರಿಟರಿ ನಡುವೆ ಇರೋದು, ಸಪರೇಟ್ ಮಾಡುತ್ತೆ. ಆಫನ್ ಡಿಸ್ಪ್ಯೂಟೆಡ್ ಅಂಡ್ ರಿಕರಿಂಗ್ ಸೋರ್ಸ್ ಆಫ್ ಮಿಲಿಟರಿ ಟೆನ್ಷನ್ ಬಿಟ್ವೀನ್ ಟೂ ನೇಷನ್ಸ್. ಹಾಗಾಗಿ ಎರಡು ದೇಶಗಳ ನಡುವೆ ಆಗಾಗ ಉದ್ವಿಗ್ನತೆಗೆ ಈ ಒಂದು ಗಡಿ ಕಾರಣ ಆಗ್ತಾ ಇರುತ್ತೆ. ಇನ್ನು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅಂತಂದ್ರೆ, ಈಗ ಇಂಟರ್ನ್ಯಾಷನಲ್ ರಿಲೇಷನ್ಗಳಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈಗ ಬೇರೆ ದೇಶದ ಒಂದು ವಿಶ್ವಾಸವನ್ನ ವೃದ್ಧಿಸೋದು, ಅದಕ್ಕೋಸ್ಕರ ಕೆಲವೊಂದು ಕ್ರಮಗಳನ್ನ ಕೈಗೊಳ್ತಾರೆ. ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅಥವಾ ಕೆಲವೊಂದು ಪ್ರಾಕ್ಟೀಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಬಾರ್ಡರ್ ಮೀಟಿಂಗು ಅಥವಾ ಹಾಟ್ಲೈನ್ ಅಂತಂದ್ರೆ, ಈಗ ಒಂದು ದೇಶದ ಪ್ರಮುಖ ವ್ಯಕ್ತಿಗಳು, ಪ್ರೆಸಿಡೆಂಟ್ ಇರಬಹುದು, PM ಇರಬಹುದು, ಅವರು ಇನ್ನೊಂದು ದೇಶದ ಅಂತಂದ್ರೆ ಮುಖ್ಯ ವ್ಯಕ್ತಿಗಳ ಜೊತೆ, PM ಪ್ರೆಸಿಡೆಂಟ್ ಅಂತಂದ್ರೆ ಒಂದು ದೇಶದ ಮುಖ್ಯಸ್ಥರು ಇನ್ನೊಂದು ದೇಶದ ಮುಖ್ಯಸ್ಥರೊಡನೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಅಥವಾ ಯಾವ್ದಾದ್ರು ಮುಖ್ಯ ವಿಷಯಗಳಿಗೆ ಸಂಪರ್ಕ ಮಾಡ್ಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ. ಡೈರೆಕ್ಟ್ ಟೆಲಿಕಾಲ್ ಅಂತ ಹೇಳ್ಬಹುದು, ಆ ತರ ಹಾಟ್ಲೈನ್ಗಳಿರುತ್ತೆ. ಅಥವಾ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್, ಇದೆಲ್ಲ ಕೆಲವೊಂದು ಪ್ರಾಕ್ಟೀಸ್ಗಳು, ಇದರಿಂದ ಬೇರೆ ದೇಶದ ವಿಶ್ವಾಸವನ್ನು ವೃದ್ಧಿಸಬಹುದು. ಏಮ್ಡ್ ಅಟ್ ರೆಡ್ಯೂಸಿಂಗ್ ಮಿಸ್ಟ್ರಸ್ಟ್ ಅಂಡ್ ಪ್ರಿವೆಂಟಿಂಗ್ ಎಸ್ಕಲೇಷನ್ ಇನ್ ಕಾನ್ಫ್ಲಿಕ್ಟ್ ಪ್ರೋನ್ ಏರಿಯಾಸ್. ಇಂತಹ ಮೆಷರ್ಗಳಿಂದ ಒಂದು ಅಪನಂಬಿಕೆ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ, ಉದ್ವಿಗ್ನತೆ ಹೆಚ್ಚಾಗೋದನ್ನ ನಾವು ತಡಿಬಹುದು. ಇದಾದ ನಂತರ ಇಂಡಿಯಾ ವಿಲ್ ಸಬ್ಮಿಟ್ ಇಟ್ಸ್ ಅಪ್ಡೇಟೆಡ್ ಕಾರ್ಬನ್ ರಿಡಕ್ಷನ್ ಟಾರ್ಗೆಟ್ at COP30 in Brazil on November 10, aligning with global efforts to tackle climate change under the Paris Agreement. ಬ್ರೆಜಿಲ್ನಲ್ಲಿ ನವೆಂಬರ್ 10ರಂದು COP30 ನಡೀಲಿಕ್ಕಿದೆ. ಈ ಸಂದರ್ಭದಲ್ಲಿ ನಾವು ಇಂಗಾಲ ಕಡಿತಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಹೊಸದಾಗಿ ನವೀಕರಿಸಿದಂತಹ ಗುರಿಗಳನ್ನ ಮಂಡಿಸ್ಲಿಕ್ಕಿದ್ದೇವೆ. ಯಾಕೆ ಅಂತಂದ್ರೆ ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಬೇರೆ ಬೇರೆ ಪ್ರಯತ್ನಗಳನ್ನ ಹಲವಾರು ದೇಶಗಳು ಕೈಗೊಳ್ತಾ ಇವೆ. ಹಾಗಾಗಿ ನಾವು ಸಹ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತೀವಿ, ಯಾವ್ಯಾವ ರೀತಿ ನಮ್ಮ ಗುರಿಗಳನ್ನ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂತ ಅಲ್ಲಿ ಮುಖ್ಯವಾಗಿ ನಾವು ಜಗತ್ತಿನ ಮುಂದೆ ನಮ್ಮ ಗುರಿಗಳನ್ನ ಇಡ್ತಾ ಇದ್ದೇವೆ. ಕಾಪ್ ಅಂತಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಆನ್ಯುವಲ್ ಮೀಟಿಂಗ್, ಇದು ಕಂಟ್ರಿಗಳ ಆನ್ಯುವಲ್ ಮೀಟಿಂಗ್ ದಟ್ ಆರ್ ಪಾರ್ಟೀಸ್ ಟು ದಿ UNFCC, UNFCCC ಅಂತ ಕರೀತೇವೆ, ವೇರ್ ನೇಷನ್ಸ್ ರಿವ್ಯೂ ಪ್ರೋಗ್ರೆಸ್ ಅಂಡ್ ಕಮಿಟ್ ಟು ಕ್ಲೈಮೇಟ್ ಆಕ್ಷನ್ಸ್ ಲೈಕ್ ಎಮಿಷನ್ ಕಟ್ಸ್. ಈಗ ಹವಾಮಾನ ಬದಲಾವಣೆ, ಇಂಗಾಲ ಹೊರಸೂಸುವಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ದೇಶಗಳು ಏನ್ ಮಾಡ್ತಾ ಇವೆ, ಏನಾದ್ರೂ ಪ್ರೋಗ್ರೆಸ್ ಇದೆಯಾ, ಅದರಲ್ಲಿ ಪ್ರಗತಿ ಆಗ್ತಾ ಇದೆಯಾ, ಅದನ್ನೆಲ್ಲ ಇಲ್ಲಿ ಪರಿಶೀಲಿಸ್ತಾರೆ, ಹೊಸ ಹೊಸ ಗುರಿಗಳನ್ನ ಘೋಷಿಸ್ತಾರೆ. ಅಂತಂದ್ರೆ ನಾವು ಹವಾಮಾನ ಬದಲಾವಣೆ ಆಗ್ತಾ ಇದೆಯಲ್ವಾ, ಅದಕ್ಕೆ ಬದ್ಧರಾಗಿದ್ದೇವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಒಂದು ಮೀಟಿಂಗ್ ಅನ್ನ ಪ್ರತಿ ವರ್ಷ ಮಾಡ್ತಾ ಹೋಗ್ತಾರೆ. ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಸಬ್ಮಿಟೆಡ್ ಬೈ ಕಂಟ್ರೀಸ್. ನಾವು ಭಾರತದ್ದು ಸಬ್ಮಿಟ್ ಮಾಡ್ತೇವೆ ಅಂತ ಹೇಳಿದ್ವಿ, ಅದೇ ರೀತಿ ಬೇರೆ ಬೇರೆ ದೇಶಗಳು ಅವುಗಳ ಪ್ಲಾನ್ ಅನ್ನ ಸಬ್ಮಿಟ್ ಮಾಡುತ್ತೆ. ಕ್ಲೈಮೇಟ್ ಆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ ಅಗ್ರಿಮೆಂಟ್ ಅಂತ ನಿಮ್ಗೆ ಗೊತ್ತಿದೆ, ಪ್ಯಾರಿಸ್ ಅಗ್ರಿಮೆಂಟ್, ಔಟ್ಲೈನಿಂಗ್ ಟಾರ್ಗೆಟ್ಸ್ ಫಾರ್ ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂಡ್ ಅಡಾಪ್ಟಿಂಗ್ ಟು ಕ್ಲೈಮೇಟ್ ಇಂಪ್ಯಾಕ್ಟ್ಸ್. ಅಂದ್ರೆ ಒಂದು ಹಸಿರು ಮನೆ ಅನಿಲಗಳನ್ನ ಹೊರಸೂಸುವಿಕೆಯನ್ನ ಕಡಿತಗೊಳಿಸೋದು, ಮತ್ತೆ ಕ್ಲೈಮೇಟ್ ಚೇಂಜ್ ಇಂದಾಗಿ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಲ್ವಾ, ಅದಕ್ಕೆ ನಾವು ಹೇಗೆ ಒಗ್ಗಿಕೊಳ್ಳೋದು, ಅಲ್ಲಿರುವಂತಹ ಬೇರೆ ಬೇರೆ ಸಮಸ್ಯೆಗಳನ್ನ ಹೇಗೆ ನಿರ್ವಹಿಸೋದು, ಅದರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ, ಟಾರ್ಗೆಟ್ ಗಳನ್ನ ಸೆಟ್ ಮಾಡ್ಕೊಳ್ತೇವೆ. ಒಂದು ಕ್ವಶನ್ ಇದೆ ನೋಡಿ, ವಿತ್ ರೆಫರೆನ್ಸ್ ಟು ದ ರಷ್ಯಾ-ಉಕ್ರೇನ್ ವಾರ್ ಕಾಂಟೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಇಲ್ಲುಸ್ಟ್ರೇಟ್ಸ್ ದಿ ನೇಚರ್ ಆಫ್ ಸ್ಯಾಂಕ್ಷನ್. ಸ್ಯಾಂಕ್ಷನ್ ಅಂತಂದ್ರೆ ಏನು ನನ್ನ ಪ್ರಕಾರ, ಮ್ಯಾಂಡೇಟರಿ ಕಂಪ್ಲೈನ್ಸ್ ಮೆಷರ್ಸ್ ಅಡಾಪ್ಟೆಡ್ ಬೈ UN ಜನರಲ್ ಅಸೆಂಬ್ಲಿನ, ರೆಸ್ಟ್ರಿಕ್ಷನ್ಸ್ ಆನ್ ಟ್ರೇಡ್, ಫಿನಾನ್ಸು, ಎನರ್ಜಿ ಎಕ್ಸ್ಪೋರ್ಟ್ಸು ಲೈಕ್ ಆಯಿಲ್ imposed by countries or groups such as US or EU, binding judgment delivered by the International Court of Justice,
ಮಿಲಿಟರಿ ಇಂಟರ್ವೆನ್ಷನ್ ಅಥರೈಸ್ಡ್ ಬೈ ನ್ಯಾಟೋ ಆಸ್ ಪಾರ್ಟ್ ಆಫ್ ಕಲೆಕ್ಟಿವ್ ಡಿಫೆನ್ಸ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇದಕ್ಕೆ ಆನ್ಸರ್ ಬಿ ಅಂತಂದ್ರೆ ಸ್ಯಾಂಕ್ಷನ್ಸ್ ಅಂತಂದ್ರೆ ಒಂದು ಯೂನಿಲ್ಯಾಟ್ರಲ್ ಆಗಿರಬಹುದು ಅಥವಾ ಮಲ್ಟಿಲ್ಯಾಟ್ರಲ್. ಯೂನಿಲ್ಯಾಟ್ರಲ್ ಅಂತಂದ್ರೆ ಯಾವುದೇ ಒಂದು ದೇಶ ಇನ್ನೊಂದರ ಮೇಲೆ ವಿಧಿಸೋದು. ಮಲ್ಟಿಲ್ಯಾಟ್ರಲ್ ಅಂತಂದ್ರೆ ಬೇರೆ ಬೇರೆ ದೇಶಗಳು ಒಂದು ಗುಂಪಾಗಿ ಅಥವಾ ಬೇರೆ ಬೇರೆ ಅಂತಾರಾಷ್ಟ್ರೀಯ ಗುಂಪುಗಳು ವಿಧಿಸೋದು. UNGA ರೆಸಲ್ಯೂಷನ್ ಸಂಬಂಧಪಟ್ಟೋದಿಲ್ಲ. ICJ ಜಡ್ಜ್ಮೆಂಟು, ನ್ಯಾಟೋ ಇದೆಲ್ಲ ಬೇರೆ. ಇನ್ನು ಎರಡನೇ ಕ್ವಶನ್ ನೋಡಿ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಕಮಿಟ್ಮೆಂಟ್ಸ್. COP refers to annual meeting of parties to the UNFCCC where climate actions are reviewed and strengthened. ಹೌದಾ? ನೋಡಿ, ಎರಡನೇದು, ಇಂಡಿಯಾ ವಿಲ್ ಪ್ರೆಸೆಂಟ್ ಇಟ್ಸ್ ಅಪ್ಡೇಟೆಡ್ ಕಾರ್ಬನ್ ರಿಡಕ್ಷನ್ ಟಾರ್ಗೆಟ್ಸ್ ಎಟ್ COP30 in Brazil on November 10. Nationally determined contributions are legally binding emissions target imposed by the UN on all member states. ಲೀಗಲಿ ಬೈಂಡಿಂಗ್ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡಿ 1 and 2 ಆರ್ ಕರೆಕ್ಟ್. ಆದ್ರೆ NDCs ಆರ್ ಕಂಟ್ರಿ ಡಿಟರ್ಮೈನ್ಡ್, ಕಂಟ್ರಿಗಳು ಡಿಟರ್ಮೈನ್ ಮಾಡೋದು, ನಾಟ್ ಇಂಪೋಸ್ಡ್ ಲೀಗಲಿ ಬೈ ದಿ UN ಅಲ್ವಾ. UN ಅದನ್ನ ಇಂಪೋಸ್ ಮಾಡ್ತಾ ಇಲ್ಲ ಲೀಗಲಿ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ರಾಂಗ್. ಆನ್ಸರ್ ಓನ್ಲಿ 2. 1 and 2 ಆರ್ ಕರೆಕ್ಟ್. ವೊಕ್ಯಾಬ್ಲರಿ ನೋಡೋಣ. ಮೈ ಕಸಿನ್, ಆಥರ್ ಏನ್ ಹೇಳ್ತಾರೆ, ಅವರ ಕಸಿನ್ ಹೂ ಹ್ಯಾಸ್ ಅ ಮಿಡ್ಲಿಂಗ್ ಜಾಬ್. ಮಿಡ್ಲಿಂಗ್ ಅಂತಂದ್ರೆ ಸಾಮಾನ್ಯ, ಆರ್ಡಿನರಿ ಜಾಬ್, ಒಂದು ಸಾಮಾನ್ಯ ಒಂದು ಉದ್ಯೋಗದಲ್ಲಿದ್ದ. ಡಸಂಟ್ ಕೇರ್ ಅಬೌಟ್ ಅಕ್ಯುಮುಲೇಟಿಂಗ್ ವೆಲ್ಫ್ ಅಂದ್ರೆ ಆ ವ್ಯಕ್ತಿ ವೆಲ್ಫ್ ಸಂಪತ್ತನ್ನ ಕೂಡ್ ಹಾಕೋದ್ರ ಬಗ್ಗೆ, ಅಂತಂದ್ರೆ ಎಲ್ಲ ಕೂಡಿಡೋದು, ತುಂಬಾ ಗಳಿಸೋದ್ರ ಬಗ್ಗೆ ಕೇರ್ ಮಾಡ್ತಾ ಇರ್ಲಿಲ್ಲ. ಹಿ ವುಡ್ ಸ್ಪರ್ನ್ ಎನಿ ಆಫರ್ ಟು ಜಾಯಿನ್ ಅ ಕ್ಲಾಂಡಸ್ಟೈನ್ ಆಪರೇಷನ್. ಹಿ ವುಡ್ ಸ್ಪರ್ನ್ ಅಂತಂದ್ರೆ ರಿಜೆಕ್ಟ್ ಮಾಡೋದು, ರೆಫ್ಯೂಸ್ ಮಾಡೋದು, ತಿರಸ್ಕರಿಸೋದು. ಏನಂತ ತಿರಸ್ಕರಿಸ್ತಾ ಇದ್ದ ಅಂತಂದ್ರೆ ಆ ವ್ಯಕ್ತಿ ಟು ಜಾಯಿನ್ ಅ ಕ್ಲಾಂಡಸ್ಟೈನ್ ಆಪರೇಷನ್. ಕ್ಲಾಂಡಸ್ಟೈನ್ ಅಂತಂದ್ರೆ ಸೀಕ್ರೆಟ್ ಅಥವಾ ಹಿಡನ್, ರಹಸ್ಯ ಕಾರ್ಯಾಚರಣೆ ಅಂತ ಹೇಳ್ತೀವಲ್ವ, ಆ ರೀತಿ. ಅಂತಂದ್ರೆ ಟು ಅರ್ನ್ ಕ್ವಿಕ್ ಮನಿ, ಹಣ ಬೇಗ ಸಿಗ್ಬಿಡುತ್ತೆ ಅಂತ ಯಾವ್ಯಾವುದೋ ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಾ ಇರಲಿಲ್ಲ. ಅಂಡ್ ಹಿ ವುಡ್ ರಿವೈಲ್ ಎನಿವನ್ ಹೂ ಎಂಗೇಜಸ್ ಇನ್ ಸಚ್ ಡಿಸ್ಆನೆಸ್ಟ್ ಆಕ್ಟ್. ಅದ್ರ ಜೊತೆ ಹಿ ವುಡ್ ರಿವೈಲ್ ಅಂತಂದ್ರೆ ಕ್ರಿಟಿಸೈಸ್ ಹಾರ್ಶ್ಲಿ, ಸೆನ್ಷರ್, ನಿಂದಿಸೋದು. ಯಾರಾದ್ರೂ ಅಂತಹ ಡಿಸ್ಆನೆಸ್ಟ್, ಅಪ್ರಾಮಾಣಿಕ ಕೆಲಸಗಳಲ್ಲಿ ಭಾಗಿಯಾಗಿದ್ರೆ ಅವರನ್ನು ಸಹ ನಿಂದಿಸ್ತಾ ಇದ್ದ. ಈಗ ಒಂದ್ 2 ಆರ್ಟಿಕಲ್ ನೋಡೋಣ. US ಟ್ರಂಪ್ ಅವ್ರ ಬಗ್ಗೆ ಇರುವಂತಹ ಆರ್ಟಿಕಲ್ ಇದು. ಬ್ಯಾಕ್ ಗ್ರೌಂಡ್ ನೋಡಿ. ಆರ್ಟಿಕಲ್ ಹೆಡ್ಲೈನ್ ಇಲ್ಲ, ಅದು ಪರವಾಗಿಲ್ಲ, ನಿಮ್ಗೆ ಅದು ಅರ್ಥ ಆಗ್ತಾ ಹೋದರೆ ಸಾಕು. ಹೆಡ್ಲೈನು ನಾವು ಕೊಟ್ಟಿದ್ದು ಸ್ವಲ್ಪ ಆಮೇಲೆ ಮಿಸ್ ಆಗಿದೆ ಇಲ್ಲಿ, ಪರವಾಗಿಲ್ಲ. ಏನ್ ಹೇಳ್ತಾ ಇದ್ದಾರೆ ಈ ಆರ್ಟಿಕಲ್ ಅಲ್ಲಿ, ನಮ್ಗೆ ಮುಖ್ಯವಾಗಿ ಮೇನ್ಸ್ಗೆ ಡೈರೆಕ್ಟ್ ಆಗಿ ಪಾಯಿಂಟ್ಸ್ ಗಳು ಸಿಕ್ಕೋದಿಲ್ಲ. ಆದ್ರೆ ಈ ಎಥಿಕ್ಸ್ ಎಸ್ಸೆಗಳಲ್ಲಿ ಕೆಲವೊಂದ್ ಕಡೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ US ಅಲ್ಲಿ ಸಿಸ್ಟಮ್ ಹೇಗಿದೆ, ನಾವೇನ್ ಅಂದ್ಕೊಳ್ತೇವೆ ನಮ್ ದೇಶದಲ್ಲಿ ಮಾತ್ರ ಕರಪ್ಷನ್, ಅಥವಾ ಈಗ ಹೇಳ್ತೀವಲ್ವಾ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಗಳು, ಮೇಲ್ಗಡೆ ಇರೋರು ಇಡೀ ಸಿಸ್ಟಮ್ ಅನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ. ಬೇರೆ ಎಲ್ಲಾ ಕಡೆ ಉಳಿದ ಎಲ್ಲಾ ದೇಶಗಳು ಚೆನ್ನಾಗಿ ನಡೀತಾ ಇದೆ, ನಮ್ ದೇಶ ಮಾತ್ರ ಚೆನ್ನಾಗಿಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಅಮೆರಿಕ ನೋಡ್ ಕಲ್ತ್ಕೋಬೇಕು ಅಂತಿರ್ತಾರೆ. ಹಾಗೆ ಈ ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಈ ಆರ್ಟಿಕಲ್ ಬರೆದವರು, US ನಲ್ಲಿ ಏನಿದೆ, ಮ್ಯಾಸಿವ್ ಲೀಗಲ್ ಸಿಸ್ಟಮ್ ಇದೆ. ಲೀಗಲ್ ಸಿಸ್ಟಮ್, ಕಾನೂನು ವ್ಯವಸ್ಥೆ, ಇದು ನ್ಯಾಯಾಂಗ ವ್ಯವಸ್ಥೆ ದೊಡ್ಡದಿದೆ. ಅದರಲ್ಲಿ 1.3 ಮಿಲಿಯನ್ ಲಾಯರ್ಸ್ ಇದ್ದಾರೆ. 2.5 ಲ್ಯಾಕ್ ಡಿಫೆನ್ಸ್ ಲಾಯರ್ಸ್. ಡಿಫೆನ್ಸ್ ಲಾಯರ್ಸ್ ಅಂತಂದ್ರೆ ಈಗ ಕ್ರಿಮಿನಲ್ಸ್ ಗಳು ಇರ್ತಾರಲ್ವಾ, ಕ್ರಿಮಿನಲ್ ಅಂತಂದ್ರೆ ಆರೋಪ, ಯಾರ ಮೇಲೆ ಆರೋಪ ಇರುತ್ತೋ ಅವ್ರನ್ನ ಡಿಫೆಂಡ್ ಮಾಡೋರು, ಅಂತಂದ್ರೆ ಅವರ ಪರವಾಗಿ ವಾದ ಮಾಡೋರು. ಡಿಫೆನ್ಸ್ ಲಾಯರು 2.5 ಲ್ಯಾಕ್ ಇದ್ದಾರೆ. ಸ್ಟೇಟ್ ಪ್ರಾಸಿಕ್ಯೂಟರ್ಸ್ ಅಂತಂದ್ರೆ ಸರ್ಕಾರಿ ವಕೀಲರು, ಸರ್ಕಾರದ ಪರ ವಾದ ಮಾಡುವ ವಕೀಲರು, ಅವರೊಂದು 35,000 ಇದ್ದಾರೆ. ಇನ್ನು ಫೆಡರಲ್ ಪ್ರಾಸಿಕ್ಯೂಟರ್ಸ್, US ನಲ್ಲಿ ಫೆಡರಲ್ ಅಂತಿದೆ. ಫೆಡರಲ್ ಅಂತಂದ್ರೆ ಆಲ್ಮೋಸ್ಟ್ ಸೆಂಟರ್ ಲೆವೆಲ್, ಅಲ್ಲಿ ಸ್ಟೇಟ್ ಗಳು ಬೇರೆ ಇದೆ. ಸ್ಟೇಟ್ ಲೆವೆಲ್ಗೆ ಸ್ಟೇಟ್ ಪ್ರಾಸಿಕ್ಯೂಟರ್ಸ್ ಅಂತ ಇರ್ತಾರೆ. ಫೆಡರಲ್ ಅಂತಂದ್ರೆ ಆಲ್ಮೋಸ್ಟ್ ಸೆಂಟರ್ ಲೆವೆಲ್ ಲಾಯರ್ಸ್ ಗಳು ಇರ್ತಾರೆ, ಪ್ರಾಸಿಕ್ಯೂಟರ್ಸ್. ಅಂಡ್ 4 ಲ್ಯಾಕ್ ಲಾ ಫರ್ಮ್ಗಳ ಸಂಖ್ಯೆ 4 ಲಕ್ಷಕ್ಕಿಂತ ಜಾಸ್ತಿ ಇದೆ. ಅದ್ರ ಜೊತೆ ಟಾಪ್ ಲಾಯರ್ಸ್ ಗಳೆಲ್ಲ ಜಾಸ್ತಿ ಸಂಬಳ ತೆಗೆದುಕೊಳ್ತಾರೆ. ಕೆಲವೊಂದ್ ಕಡೆ ಗವರ್ಮೆಂಟ್ ಜಾಬು ಮತ್ತೆ ಕಾರ್ಪೊರೇಟ್ ಲಾ ಫರ್ಮ್ ಆವಾಗ ನಮ್ಮ ಜಾಬ್ ಅನ್ನ ಬದಲಾಯಿಸ್ತಾ ಇರ್ತಾರೆ. ಅದಕ್ಕೆ ರಿವಾಲ್ವಿಂಗ್ ಡೋರ್ ಅಂತ ಸಹ ಕರೀತಾರೆ. ಮೆನಿ ಲಾಯರ್ಸ್ ಎಲ್ಲ ಬಿಕಮ್ ರಿಚ್, ಅಂತಂದ್ರೆ ಪೊಲಿಟಿಕಲ್ ಕನೆಕ್ಷನ್ ಯೂಸ್ ಮಾಡಿಕೊಂಡು ಮತ್ತೆ ಕಾಂಟ್ರವರ್ಷಿಯಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದ್ರ ಮೂಲಕ ರಿಚ್ ಆಗ್ತಾ ಇದ್ದಾರೆ. ಇನ್ನು ಟ್ರಂಪ್ ಅವರಿಗೆ ಸಂಬಂಧಪಟ್ಟ ಹಾಗಿರುವಂತ ಆರ್ಟಿಕಲ್ ಇದು. ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಇದ್ದಾರಲ್ವಾ US ಹ್ಯಾಸ್ ಆಲ್ವೇಸ್ ಸರೌಂಡೆಡ್ ಹಿಮ್ಸೆಲ್ಫ್ ವಿತ್ ಪವರ್ಫುಲ್ ಲಾಯರ್ಸ್. ಅವ್ರು ಯಾವಾಗಲೂ ತಮ್ಮ ಜೊತೆ ಪವರ್ಫುಲ್ ಲಾಯರ್ ಗಳನ್ನ ಇಟ್ಕೊಂಡಿರ್ತಾರೆ. ಹಿಸ್ ಲಾಯರ್ಸ್ ಆರ್ ನಾಟ್ ಜಸ್ಟ್ ಡಿಫೆಂಡರ್ಸ್
ಡಿಫೆಂಡರ್ಸ್ ಮಾತ್ರ ಅಲ್ಲ, ಅವರು ಯಾವ ರೀತಿ ದೇ ಆರ್ ಲೈಕ್ ಹಿಸ್ ವೆಪನ್ಸ್, ತಮ್ಮ ಅಸ್ತ್ರ ಅಂತಂದ್ರೆ ಟ್ರಂಪ್ ಅವರ ಹತ್ರ ಇರುವಂತಹ ಮಹಾ ಅಸ್ತ್ರಗಳು ಆ ಲಾಯರ್ಗಳನ್ನು. ಟ್ರಂಪ್ ಹ್ಯಾಸ್ ಬಿನ್ ಇನ್ವಾಲ್ವ್ಡ್ ಇನ್ 4000+ ಲಾ ಸೂಟ್ಸ್ 1990s ಇಂದ 4000ಕ್ಕಿಂತ ಹೆಚ್ಚು ಲಾ ಸೂಟ್ಗಳಿದೆ ಟ್ರಂಪ್ ಅವ್ರ ಮೇಲೆ. ಅದರಲ್ಲಿ ಫ್ರಾಡು, ಟ್ಯಾಕ್ಸ್ ಇವ್ಯಾಷನ್, ಸೆಕ್ಷುವಲ್ ಮಿಸ್ಕಂಡಕ್ಟ್, ಡಿಫಾಮೇಷನ್, ಹೀಗೆ ಏನೇನೋ ಆರೋಪಗಳಿದೆ ಅವ್ರ ಮೇಲೆ. ಆದ್ರೂ ನೋಡಿ, ಕಾಂಟ್ರಾಕ್ಟ್ ಬ್ರೀಚ್ ಮಾಡಿರೋದು, ಹೀಗೆ ಎಷ್ಟು ಆರೋಪಗಳಿದೆ. ಆದ್ರೆ ಅವ್ರ ಹತ್ರ ಅಷ್ಟು ಪವರ್ಫುಲ್ ಲಾಯರ್ಗಳು ಇದ್ದಾರೆ. ಅವರಿಗೇನು, ಕೋರ್ಟ್ಸ್ ಆರ್ ನಾಟ್ ಫಾರ್ ಜಸ್ಟಿಸ್ ಬಟ್ ಫಾರ್ ಡೀಲ್ಸ್. ಕೋರ್ಟ್ ಅಂತಂದ್ರೆ ನ್ಯಾಯ ಪಡ್ಕೊಳ್ಳಿಕ್ಕಿರೋ ವ್ಯವಸ್ಥೆ ಅಲ್ಲ, ಇದು ಡೀಲ್ ಮಾಡೋ ವ್ಯವಸ್ಥೆ. ಅದು ಹೇಗಾದ್ರೂ ಮಾಡಿ ಡೀಲ್ ಮಾಡೋಣ ಬಿಡಿ ಅದನ್ನ ಅಂತ ಹೇಳ್ತಾರಲ್ವ, ಆ ರೀತಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು, ಬಾರ್ಗೇನಿಂಗು, ಅದರಲ್ಲೇ ಚೌಕಾಸಿ ಮಾಡೋದು, ಅಂತಂದ್ರೆ ಬೈಯಿಂಗ್ ಟೈಮ್, ಅವಾಯ್ಡಿಂಗ್ ಪನಿಷ್ಮೆಂಟ್, ಇದೆಲ್ಲವನ್ನ ಅವರು ಮಾಡ್ತಾ ಇದ್ದಾರೆ ಆಥರ್ ಪ್ರಕಾರ. ನೋಡಿ ಹೇಗೆ ಅವ್ರು ಲಾಗಳನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ, ಮೊದಲನೇ ಪ್ಯಾಟರ್ನ್, ಅವರು ವೆಲ್ ಕನೆಕ್ಟೆಡ್ ಲಾಯರ್ಗಳನ್ನ ಯೂಸ್ ಮಾಡ್ಕೊಳ್ಳೋದು. ಅವ್ರೇನ್ ಮಾಡ್ತಾರೆ, ಹೂ ಪ್ರೊಟೆಕ್ಟ್ ಹಿಮ್ ಅಂಡ್ ಲಿಂಕ್ ಹಿಮ್ ವಿತ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್. ಆಲ್ರೆಡಿ ವೆಲ್ತಿ ಆಗಿರೋ ಲಾಯರ್ಗಳು ಮತ್ತು ಬೇರೆ ಬೇರೆ ಪವರ್ಫುಲ್ ವ್ಯಕ್ತಿಗಳ ಜೊತೆ ಟ್ರಂಪ್ ಅವ್ರನ್ನ ಲಿಂಕ್ ಮಾಡ್ತಾರೆ. ಎರಡನೇ ಪ್ಯಾಟರ್ನು, ಹಿ ಆಫನ್ ಸೆಟಲ್ಸ್ ಕೇಸ್ ಔಟ್ ಆಫ್ ಕೋರ್ಟಿಗೆ ಬರ್ಲಿಕ್ಕೆ ಬಿಡೋದಿಲ್ಲ ಎಷ್ಟು ಕೇಸ್ಗಳನ್ನ. ಮೊದಲೇ ಅವರಿಗೆ ಹಿ ಪೇಸ್ ಆರ್ ನೆಗೋಷಿಯೇಟ್ಸ್ ವಿತೌಟ್ ಅಡ್ಮಿಟಿಂಗ್ ಗಿಲ್ಟ್. ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ಳೋದಲ್ಲ, ಅದ್ರ ಬದಲು ಅವರಿಗೆ ಹಣ ಕೊಟ್ಟು ಸುಮ್ಮನೋಡ್ಸ್ಬಿಡೋದು. ಪ್ಯಾಟರ್ನ್ 3 ಅಂತಂದ್ರೆ, ಹಿ ಟ್ರೀಟ್ಸ್ ದಿ ಲಾ ಆಸ್ ಬಿಸ್ನೆಸ್ ಟೂಲ್. ಅಂತಂದ್ರೆ ತನ್ನ ಒಂದು ಬಿಸ್ನೆಸ್ ಇದು ಅನ್ನೋ ರೀತಿ ಅವರು ಲಾನ ಟ್ರೀಟ್ ಮಾಡ್ತಾರೆ. ನಾಟ್ ಅ ಮಾರಲ್ ಆರ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಮೌಲ್ಯದ ರೀತಿ ಅಥವಾ ಅದನ್ನ ಒಂದು ಮಾರಲ್ ರೀತಿ ಅವರು ಕನ್ಸಿಡರ್ ಮಾಡಲ್ಲ. ಅದರಿಂದ ಇಂಪ್ಯಾಕ್ಟ್ ಆನ್ US ಡೆಮೋಕ್ರಸಿ. ಟ್ರಂಪ್ಸ್ ಮಿಸ್ಯೂಸ್ ಆಫ್ ಲಾ ಹ್ಯಾಸ್ ವೀಕಂಡ್ ಕಾಂಗ್ರೆಸ್ ಅಲ್ವಾ. ಲಾ ಮೇಕರ್ಸ್ ಕುಡಂಟ್ ಎಫೆಕ್ಟಿವ್ಲಿ ಚೆಕ್ ಹಿಮ್. ಲಾ ಮೇಕರ್ಸ್ ಗಳು ಅವರನ್ನ ಸರಿಯಾಗಿ ಚೆಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಟ್ವಿಸ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್. ಈಗ ಪ್ರೊಟೆಕ್ಟಿಂಗ್ ಕ್ರಿಮಿನಲ್ಸ್ ಬಟ್ ರಿಸ್ಟ್ರಿಕ್ಟಿಂಗ್ ಪ್ರೆಸ್ ಫ್ರೀಡಮ್, ಅಕಾಡೆಮಿಕ್ ಫ್ರೀಡಮ್ ಅಂಡ್ ಇಮಿಗ್ರೆಂಟ್ ರೈಟ್ಸ್. ಕ್ರಿಮಿನಲ್ಗಳಿಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ, ಆದ್ರೆ ಪ್ರೆಸ್ ಫ್ರೀಡಮ್, ಅಕಾಡೆಮಿಕ್ ಫ್ರೀಡಮ್, ಇಮಿಗ್ರೆಂಟ್ಸ್ ರೈಟ್ಸ್ ಗಳಿಗೆಲ್ಲ ಅಲ್ಲಿ ಆದ್ಯತೆನೇ ಇಲ್ಲ. ಅವರೆಲ್ಲ ಕಷ್ಟಪಡ್ತಾ ಇದ್ದಾರೆ. ಅಂತಂದ್ರೆ ಪ್ರೆಸ್ ಅವರಿಗೆ ಅಧಿಕಾರದ ವಿರುದ್ಧ, ಅಲ್ಲಿರುವ ಟ್ರಂಪ್ ಸರ್ಕಾರದ ವಿರುದ್ಧ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಕಾಡೆಮಿಕ್ ಫ್ರೀಡಮ್, ಹಾರ್ವರ್ಡ್ ಯೂನಿವರ್ಸಿಟಿಗಳಲ್ಲಿ ಮುಕ್ತವಾಗಿ ಚರ್ಚೆ ನಡೆಯಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇಮಿಗ್ರೆಂಟ್ಸ್ ಗಳ ಬಗ್ಗೆ ಅಂತೂ ನಿಮ್ಗೆ ಗೊತ್ತೇ ಇದೆ, H-1B ವೀಸಾ, ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಎದುರಾಗ್ತಾ ಇದೆ. ಡ್ಯಾಮೇಜ್ಡ್ ಯೂನಿವರ್ಸಿಟೀಸ್ ಅಂಡ್ ಸಿವಿಲ್ ರೈಟ್ಸ್ ಲಾಸ್ ಬೈ ಎಕ್ಸ್ಪ್ಲಾಯ್ಟಿಂಗ್ ಲೂಪ್ ಹೋಲ್ಸ್. ಯಾವುದೇ ಕಾನೂನಾದ್ರೂ ಅದರಲ್ಲಿ ಲೂಪ್ ಹೋಲ್ಗಳು ಇರುವುದು ಸಾಮಾನ್ಯ. ಲೂಪ್ ಹೋಲ್ಗಳನ್ನ ಯೂಸ್ ಮಾಡಿಕೊಂಡು ವ್ಯವಸ್ಥೆನ ಹಾಳು ಮಾಡ್ತಾ ಇರ್ತಾರೆ, ಅದು ಆಗ್ತಾ ಇದೆ. He has turned legal protections like presumption of innocence into loopholes for the guilty. ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ ಅಂತಂದ್ರೆ ಏನು ಅಂತಂದ್ರೆ, ಈಗ ನಮ್ಮ ದೇಶದ ಎಲ್ಲ ಕಡೆ ಇರುತ್ತಲ್ವಾ, ಗಿಲ್ಟಿ ಅಂತ ಪ್ರೂವ್ ಆಗೋ ತನಕ ಸಹ ಇನ್ನೋಸೆಂಟ್ ಅಂತ. ಈಗ ನೀವು ಅಪರಾಧಿ ಅಂತ ಪ್ರೂವ್ ಆಗೋ ತನಕನೂ ನೀವು ನಿರಪರಾಧಿ ಅಂತ ಇರುತ್ತೆ. ಆಲ್ರೆಡಿ ನೀವು ನಿರಪರಾಧಿ ಅಂತ ಆಗಿರುತ್ತೆ. ಒಂದ್ ವೇಳೆ ಅಪರಾಧಿ ಅಂತ ಪ್ರೂವ್ ಆಗ್ಬಿಟ್ರೆ ಆವಾಗಿಂದ ನೀವು ಶಿಕ್ಷೆಗೆ ಗುರಿ ಆಗ್ತೀರಿ. ಬೇಸಿಕಲಿ ನ್ಯಾಚುರಲ್ ಲಾ ಪ್ರಕಾರ ಎಲ್ಲರೂ ಇನ್ನೋಸೆಂಟು ಅಂತ ಕನ್ಸಿಡರ್ ಮಾಡ್ತಾರೆ. ಅಪರಾಧಿ ಅಂತ ಪ್ರೂವ್ ಆದ್ರೆ ಆವಾಗ ಅದು ಅವರಿಗೆ ಶಿಕ್ಷೆ ಆಗುತ್ತೆ. ಅಂತ ಒಂದು ಪ್ರಿಸಂಪ್ಷನ್ ಅನ್ನ ಅವರು ಲೂಪ್ ಹೋಲ್ ತರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆ ಅವರ ಅಪೋನೆಂಟ್ಸ್ ಗಳಿದ್ದಾರೆ. ಸಮ್ ಪೀಪಲ್ ಅಂಡ್ ಇನ್ಸ್ಟಿಟ್ಯೂಷನ್ಸ್, ವಿಕ್ಟಿಮ್ಸ್, ಜರ್ನಲಿಸ್ಟ್, ಕೋರ್ಟ್ಸ್, ಯೂನಿವರ್ಸಿಟೀಸ್ ಗಳೆಲ್ಲ ದೇ ಹ್ಯಾವ್ ಟ್ರೈಡ್ ಟು ಫೈಟ್ ಟ್ರಂಪ್ ಯೂಸಿಂಗ್ ದಿ ಲಾ ಇಟ್ ಸೆಲ್ಫ್. ಲಾನ ಯೂಸ್ ಮಾಡಿ ಟ್ರಂಪ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಮುಂದಾದ್ರು. ಬಟ್ ಟ್ರಂಪ್ ಹ್ಯಾಸ್ ಬಿನ್ ಮೋರ್ ಸಕ್ಸಸ್ಫುಲ್ ಬಿಕಾಸ್ ಹಿ ಬೆಂಡ್ಸ್ ಬೋತ್ ದಿ ಲೆಟರ್ ಅಂಡ್ ಸ್ಪಿರಿಟ್ ಆಫ್ ದಿ ಲಾ ಟು ಹಿಸ್ ಇಂಟ್ರೆಸ್ಟ್ ಅಲ್ವಾ. ಅಂದ್ರೆ ಈಗ ಲಾ ಇದೆ, ಆ ಲಾಯರ್ ಅನ್ನ ಯೂಸ್ ಮಾಡಿಕೊಂಡು ಆ ಲೆಟರ್ ಅಂಡ್ ಸ್ಪಿರಿಟ್ ಅಂತ ಕರೀತಾರೆ, ಆ ವರ್ಡ್ಸ್ ಗಳನ್ನ, ಅದ್ರ ಜೊತೆ ಅದರ ಮೀನಿಂಗ್ ಅನ್ನ ಎರಡೂ ಅಂತಂದ್ರೆ ಒಂದು ಕೆಲಸ ಆಗ್ತಿದೆ ಅಂತಂದ್ರೆ ಕೆಲಸ ಲಿಟ್ರಲಿ ಹೇಗಾಗುತ್ತೆ ಅಲ್ಲೂ ಸಹ ಏನಾದ್ರೂ ಪ್ಲಾನ್ ಮಾಡೋದು, ಅದನ್ನ ತನ್ನ ವಿರುದ್ಧ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು, ಮತ್ತೆ ಅದಾದ ನಂತರ ಅದರಿಂದ ಯಾರಿಗಾದ್ರು ತೊಂದರೆ ಆಗ್ತಿದ್ರೆ ಅದನ್ನ ಸಹ ಸೆಟ್ಲ್ ಮಾಡೋದು. ಹೀಗೆ ಅವರು ಬೇರೆ ಬೇರೆ ಕ್ರಮಗಳ ಮೂಲಕ ತನ್ನ ಮೇಲೆ ಯಾವುದೇ ಒಂದು ಆರೋಪ ಇದ್ರೂ ಅದರಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಆದ್ರೆ ಕೋರ್ ಐಡಿಯಾ ಏನು, ಫಾರ್ ಟ್ರಂಪ್ ಲಾ ಇಸ್ ಜಸ್ಟ್ ಅ ಮೀನ್ಸ್ ಟು ಟೇಕ್ ಡೀಲ್ಸ್ ಅಂಡ್ ವಿನ್. ಅವ್ರ ಪ್ರಕಾರ ಕಾನೂನು ಇರೋದು ಡೀಲ್ ಮಾಡ್ಲಿಕ್ಕೆ ಮತ್ತೆ ವಿನ್ ಆಗ್ಲಿಕ್ಕೆ. ಲಾಯರ್ಸ್ ಗಳೆಲ್ಲ ಪ್ರೊಟೆಕ್ಟಿವ್ ಆರ್ಮಿ ತರ ಅವ್ರಿಗೆ ಕಾಯ್ತಾ ಇರ್ತಾರೆ ಯಾವಾಗಲೂ. ರಿಸಲ್ಟ್ ಏನು, ರಿಪೀಟೆಡ್ಲಿ ಎಸ್ಕೇಪ್ಡ್ ಪನಿಷ್ಮೆಂಟ್. ತುಂಬಾ ಸಾರಿ ಬೇರೆ ಬೇರೆ ಆರೋಪಗಳು ಅವ್ರ ಮೇಲೆ ಇತ್ತು, ಆದ್ರೆ ಅವ್ರು ಎಸ್ಕೇಪ್ ಆಗ್ತಾ ಹೋದ್ರು. ವೈಲ್ ಡ್ಯಾಮೇಜಿಂಗ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಇನ್ ದಿ ಪ್ರೊಸೆಸ್. ಅದೇ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಮುಖ್ಯ ಅಂಗಗಳನ್ನ ಡ್ಯಾಮೇಜ್ ಮಾಡ್ತಾ ಹೋಗಿದ್ದಾರೆ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ.
ಇನ್ನು ಎರಡನೇ ಆರ್ಟಿಕಲ್ ನೋಡಿ, ಲೆಸನ್ಸ್ ಫ್ರಾಮ್ ಇಂಡಿಯಾಸ್ ವ್ಯಾಕ್ಸಿನೇಷನ್ ಡ್ರೈವ್. ವ್ಯಾಕ್ಸಿನೇಷನ್ ಯಾಕೆ ಇಂಪಾರ್ಟೆಂಟು? ಯಾಕಂತಂದ್ರೆ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಪಬ್ಲಿಕ್ ಹೆಲ್ತ್ ಮೆಷರ್. ಕೋವಿಡ್ ಟೈಮ್ನಲ್ಲಿ ನಿಮಗೆಲ್ಲ ಗೊತ್ತಾಗಿದೆ, ಒಂದು ವ್ಯಾಕ್ಸಿನ್ ಇಂದಾಗಿ ಎಷ್ಟು ಜನರ ಜೀವ ಉಳಿಯುತ್ತೆ, ಮಿಲಿಯನ್ಸ್ ಆಫ್ ಲೈಫ್ಸ್ ಸೇವ್ ಆಗುತ್ತೆ. ಇಂಡಿಯಾಸ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತಿದೆ, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೋಗ್ರಾಮ್. ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಹಾಗಾಗಿ ಎಷ್ಟು ಜನರಿಗೆ ನಾವು ವ್ಯಾಕ್ಸಿನೇಷನ್ ಅನ್ನ ಕರೆಕ್ಟ್ ಆಗಿ ಕೊಟ್ರೆ ಇದು ವರ್ಲ್ಡ್ ಅಲ್ಲೇ ಲಾರ್ಜ್ ಪ್ರೋಗ್ರಾಮ್ ಆಗುತ್ತೆ. 2.6 ಕ್ರೋರ್ ಇನ್ಫ್ಯಾಂಟ್ಸ್ಗಳು, ಮಕ್ಕಳು, ಮತ್ತೆ 2.9 ಕ್ರೋರ್ ಪ್ರೆಗ್ನೆಂಟ್ಸ್ ಪ್ರತಿ ವರ್ಷ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ರೆಡ್ಯೂಸ್ಡ್ ಅಂಡರ್ 5 ಮೋರ್ಟಾಲಿಟಿ, 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಯುವಿಕೆಯನ್ನ ತಡೆಗಟ್ಟಿದ್ದೇವೆ, ಕಡಿಮೆ ಆಗಿದೆ. ಮೊದಲು 45 ಇತ್ತು, ಈಗ 31 ಫರ್ 1000 ಲೈವ್ ಬರ್ಸ್. ಇನ್ನು ಕವರೇಜ್ ಮತ್ತೆ ಎಕ್ಸ್ಪಾನ್ಷನ್ ನೋಡೋದಾದ್ರೆ, UIP ಪ್ರೊವೈಡ್ಸ್ ಫ್ರೀ ಇಮ್ಯುನೈಸೇಷನ್ ಅಗೇನ್ಸ್ಟ್ 12 ಡಿಸೀಸಸ್. ಸುಮಾರು 12 ರೋಗಗಳ ವಿರುದ್ಧ ಫ್ರೀ ಇಮ್ಯುನೈಸೇಷನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದರ ಮೂಲಕ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ, ಇಮ್ಯುನಿಟಿ ಪವರ್ ಡೆವಲಪ್ ಆಗುತ್ತೆ, ಲಸಿಕೆ ವಿತರಣೆ ಆಗುತ್ತೆ. ಇನ್ ದಿ ಲಾಸ್ಟ್ ಡಿಕೇಡ್ ಆಡೆಡ್ ನ್ಯೂ ವ್ಯಾಕ್ಸಿನ್ಸ್, TD, ಟಿಟಾನಸ್, ಡಿಫ್ತೀರಿಯಾ, IPV, MR, ರೋಟಾ ವೈರಸ್, PCV, JE ಇದೆಲ್ಲವನ್ನ ಸಹ ಲಾಸ್ಟ್ ಡಿಕೇಡ್ ನಲ್ಲಿ ಆಡ್ ಮಾಡಿದ್ದೇವೆ. ಅದರ ಜೊತೆ ಫುಲ್ ಇಮ್ಯುನೈಸೇಷನ್ ಕವರೇಜ್ ನಲ್ಲಿ 62% ಇನ್ 2014, ಆವಾಗ ಮಿಷನ್ ಇಂದ್ರಧನುಷ್ ಲಾಂಚ್ ಆಗಿತ್ತು. ಅದಾದ ನಂತರ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್, IMI ಅಂತ ಮಾಡಿದ್ವಿ ಇನ್ 2017 ನಲ್ಲಿ. ಅವಾಗ ಲೋ ಕವರೇಜ್ ಏರಿಯಾಸ್ ಗಳು ಯಾವ್ದಾವ್ದಿತ್ತು ಅಲ್ಲೂ ಸಹ ಅದನ್ನ ನಾವು ಮುಖ್ಯವಾಗಿ ಕಡಿಮೆ ಮಾಡ್ತಾ ಹೋದ್ವಿ. ಇನ್ನು 2023ರಲ್ಲಿ 12 ಫೇಸ್ಗಳಿತ್ತು. ಅದರಲ್ಲಿ 5.46 ಚಿಲ್ಡ್ರನ್ ಅವರಿಗೂ ವ್ಯಾಕ್ಸಿನ್ ಕೊಟ್ಟು 1.3 ಕ್ರೋರ್ ಪ್ರೆಗ್ನೆಂಟ್ ವುಮೆನ್ ಸಹ ವ್ಯಾಕ್ಸಿನೇಟೆಡ್ ಆದ್ರು. ಅಚೀವ್ಮೆಂಟ್ ಏನು ಹಾಗಾದ್ರೆ ನಮ್ದು? ಪೋಲಿಯೋ ಫ್ರೀ, ನಮ್ಮ ದೇಶದಿಂದ ಪೋಲಿಯೋವನ್ನು ಹೊರದೂಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೀವಿ. ಅದ್ರ ಜೊತೆ ಮ್ಯಾಟರ್ನಲ್ ಮತ್ತೆ ನಿಯೋನೇಟಲ್ ಟಿಟಾನಸ್ ಎಲಿಮಿನೇಟ್ ಆಗಿದೆ. ಟಿಟಾನಸ್ ಅಂತಂದ್ರೆ ಮುಖ್ಯವಾಗಿ ಅದು ನಿಮ್ಗೆ ಟಿಟಾನಸ್ ರೋಗದ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ನಿಯೋನೇಟಲ್ ಅಂತಂದ್ರೆ ಗೊತ್ತಿರಬಹುದು, ಅಥವಾ ಅದರ ಈಗ ಹುಟ್ಟಿದ ಕೆಲವೇ ತಿಂಗಳುಗಳಲ್ಲಿ ಅಥವಾ 28 ದಿನದ ಒಳಗೆ ಹೊಸದಾಗಿ ಮಗು ಜನಿಸಿರುತ್ತಲ್ವಾ, ಅವರಿಗೆ ಟಿಟಾನಸ್ ಆಗೋದು ಅದೆಲ್ಲ ಎಲಿಮಿನೇಟ್ ಆಗಿದೆ. ಯಾಸ್ ಅಂತ ಡಿಸೀಸ್ ಇತ್ತು, ಅದು ಸಹ ಇರಾಡಿಕೇಟ್ ಆಗಿದೆ. ಮೀಸಲ್ಸ್, ದಡಾರ, ರುಬೆಲ್ಲಾ ಕ್ಯಾಂಪೇನು ಇದೆಲ್ಲ ಸಹ ಆವಾಗ ಆ ಎಲ್ಲ ಕ್ಯಾಂಪೇನ್ಗಳಿಂದ ನೋಡಿ 34.8 ಕ್ರೋರ್ ಚಿಲ್ಡ್ರನ್ ಗಳಿಗೆ ವ್ಯಾಕ್ಸಿನೇಷನ್ ಸಿಕ್ಕಿದೆ. ಕೋವಿಡ್-19 ಡ್ರೈವ್ 2021ರಿಂದ 23 ತನಕ 220 ಕ್ರೋರ್ ಡೋಸ್ಗಳನ್ನ ನಾವು ಡೆಲಿವರಿ ಮಾಡಿದ್ದೇವೆ. 97% ಗಾಟ್ 1 ಡೋಸು, 90% ಗಾಟ್ 2 ಡೋಸ್. ಇನ್ನು ಅದರ್ ಕಂಟ್ರೀಸ್ಗಳು ಸಹ ಇದನ್ನ ವ್ಯಾಕ್ಸಿನೇಷನ್ ಇಂದ ಸಪೋರ್ಟ್ ನ ಪಡ್ಕೊಂಡಿದ್ದಾವೆ. ನಮ್ದು ವ್ಯಾಕ್ಸಿನ್ ಮೈತ್ರಿ ಡಿಪ್ಲೊಮ್ಯಾಸಿ ಅಂತಿತ್ತು, ಅದರ ಪ್ರಕಾರ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಲೀಡರ್ಶಿಪ್ ರೋಲ್ ಅನ್ನ ವಹಿಸ್ಕೊಂಡಿದ್ದೀವಿ. ಬೇರೆ ಬೇರೆ ದೇಶಗಳಿಗೆ ನಾವು ವ್ಯಾಕ್ಸಿನ್ ಅನ್ನು ಕಳಿಸ್ಕೊಟ್ಟಿದ್ದೀವಿ. 2024ರಲ್ಲಿ ಮೀಸಲ್ಸ್ ಮತ್ತೆ ರುಬೆಲ್ಲಾ ಚಾಂಪಿಯನ್ ಅವಾರ್ಡ್ ಸಹ ನಮ್ಗೆ ಸಿಕ್ಕಿದೆ, ಮುಖ್ಯವಾಗಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ನಮ್ಮ ಎಫರ್ಟ್ಸ್ ನಿಂದಾಗಿ. ಆದ್ರೆ ಚಾಲೆಂಜಸ್ ಏನಿದೆ ಅಂತಂದ್ರೆ, ವ್ಯಾಕ್ಸಿನ್ ಇದ್ರೂ ಸಹ ರೀಚ್ ಆಗ್ತಾ ಇಲ್ಲ. ರಿಮೋಟ್ ಏರಿಯಾಗಳು, ದೂರದ ಪ್ರದೇಶಗಳು, ಮೈಗ್ರೇಟರಿ ಇಶ್ಯೂಗಳು ಇರ್ತಾ ಇದೆ. ಅದಾದ ನಂತರ ಅವೇರ್ನೆಸ್ ಇಲ್ಲ ಜನರಿಗೆ. ವ್ಯಾಕ್ಸಿನ್ ಹೆಸಿಟೆಂಟ್ ಗ್ರೂಪ್ಗಳಿದೆ, ಅಂತಂದ್ರೆ ವ್ಯಾಕ್ಸಿನ್ ಅನ್ನ ಪಡೆದುಕೊಳ್ಳಿಕ್ಕೆ ಜನ ಮುಂದಾಗೋದಿಲ್ಲ. ಕೋವಿಡ್ ಡಿಸ್ರಪ್ಷನ್ ಇಂದಾಗಿ ಮೀಸಲ್ಸ್ ಮತ್ತೆ ಔಟ್ ಬ್ರೇಕ್ ಆಗುತ್ತೆ, ಜಾಸ್ತಿ ಹರಡಿಕ್ ಶುರುವಾಗಿತ್ತು. ಅದ್ರ ಜೊತೆ ನೀಡ್ ಟು ಟ್ಯಾಕಲ್ ಆಂಟಿ ವ್ಯಾಕ್ಸಿನ್ ನರೇಟಿವ್. ಆಂಟಿ ವ್ಯಾಕ್ಸಿನ್ ಬಗ್ಗೆ, ವ್ಯಾಕ್ಸಿನ್ ತಗೊಳ್ಬಾರ್ದು ಅಂತಾನೆ ಎಲ್ಲರೂ ಆ ತರ ನರೇಟಿವ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಅದನ್ನ ಟ್ಯಾಕಲ್ ಮಾಡಬೇಕಾದ ಅವಶ್ಯಕತೆ ಇದೆ. ಇನ್ನು ಇನೋವೇಷನ್ ನಾವೇನು ಮಾಡಿದ್ದೇವೆ ಈ ಒಂದು ಫೀಲ್ಡ್ ಅಲ್ಲಿ? 0 ಡೋಸ್ ಔಟ್ರೀಚ್, ಮುಖ್ಯವಾಗಿ ಚಿಲ್ಡ್ರನ್ ಮೇಲೆ. ಯಾರಿಗೆ ಒಂದು ಸಿಂಗಲ್ ವ್ಯಾಕ್ಸಿನ್ ಸಿಕ್ಕಿಲ್ವೋ ಅವ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ 0 ಡೋಸ್ ಔಟ್ರೀಚ್ ಅನ್ನ ಈಗ ಮುಂದೆ ತರ್ತಾ ಇದ್ದೇವೆ. ಅದನ್ನ ಸಹ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಟೆಕ್ ಪ್ಲಾಟ್ಫಾರ್ಮ್ಗಳು ನೋಡಿ, ಕೋವಿನ್ ಬಗ್ಗೆ ಕೇಳಿದಿರ್ಬಹುದು ನೀವು. ಕೋವಿಡ್ ಟೈಮ್ ನಲ್ಲಿ ಯುವಿನ್ ಅಂತಂದ್ರೆ ರೂಟಿನ್ ಇಮ್ಯುನೈಸೇಷನ್, ಪ್ರೆಗ್ನೆಂಟ್ ವುಮೆನ್, ಚಿಲ್ಡ್ರನ್ ಅಪ್ ಟು 16 ಇಯರ್ಸ್ ಇವರೆಲ್ಲ ಕವರ್ ಆಗ್ತಾರೆ ಯುವಿನ್ ಅಲ್ಲಿ. ಇವಿನ್ ಅಂತಂದ್ರೆ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್, ಯಾವ ತರ ವ್ಯಾಕ್ಸಿನ್ ಇದೆ ಅದ್ರ ಸ್ಟಾಕ್ ಬಗ್ಗೆ ಮಾಹಿತಿ ಸಿಗುತ್ತೆ. NCCMIS ಮೂಲಕ ಕೋಲ್ಡ್ ಚೈನ್ ಮಾನಿಟರಿಂಗ್, ಅಂತಂದ್ರೆ ವ್ಯಾಕ್ಸಿನ್ ಅನ್ನ ನಾವು ರೆಡಿ ಮಾಡಿದ್ಮೇಲೆ ಅಷ್ಟು ಸುಲಭವಾಗಿ ಅದನ್ನ ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ. ಶೀತಲ ವ್ಯವಸ್ಥೆಗಳಿರುತ್ತೆ, ಅದರ ಮೂಲಕ ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಸೇಫ್ VAC ಫಾರ್ ವ್ಯಾಕ್ಸಿನ್ ಸೇಫ್ಟಿ, ವ್ಯಾಕ್ಸಿನ್ ಸೇಫ್ ಮಾಡಿ ಇಟ್ಕೊಳ್ಳಿಕ್ಕೆ ಹಲವಾರು ಕ್ರಮಗಳನ್ನ ಕೈಗೊಂಡಿದ್ದೇವೆ. ಸೇಫ್ ವ್ಯಾಕ್ಸಿನ್ VAC ಸಹ ಒಂದು. ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಅಲ್ಲಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅನ್ನ ಕೈಗೊಂಡು ಏನೇನು ಮೂಲಸೌಕರ್ಯಗಳು ಬೇಕಾಗುತ್ತೋ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆಯನ್ನು ಸಹ ಜಾರಿಗೊಳಿಸ್ತಾ ಇದ್ದೇವೆ. ಗ್ಲೋಬಲ್ ಲೆವೆಲ್ ಅಲ್ಲಿ ನಮ್ದು ವರ್ಲ್ಡ್ಸ್ ಲಾರ್ಜೆಸ್ಟ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಭಾರತ.
ಸೆಲ್ಫ್ ರಿಲಯಂಟ್, ಮುಖ್ಯವಾಗಿ ಮೇಕ್ ಇನ್ ಇಂಡಿಯಾ ಮೂಲಕ ನಾವು ಸೆಲ್ಫ್ ರಿಲಯಂಟ್ ಆಗ್ತಾ ಇದ್ದೀವಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಸಹ ಜಾಸ್ತಿ ಆಗ್ತಾ ಇದೆ. ಸಪೋರ್ಟ್ ಲೋ ಅಂಡ್ ಮಿಡ್ಲ್ ಇನ್ಕಮ್ ನೇಷನ್ಗಳಿಗೆ ಅಲ್ವಾ, ವಸುದೈವ ಕುಟುಂಬಕಂ ಅನ್ನುವಂಥ ತತ್ವವನ್ನ ಎಲ್ರು, ಇಡೀ ಜಗತ್ತೇ ನಮ್ಮ ಒಂದು ಕುಟುಂಬ ಇದ್ದ ಹಾಗೆ, ಎಲ್ರಿಗೂ ನಮ್ಮಿಂದ ಸಹಾಯ ಆಗಲಿ ಅಂತ ಲೋ ಮತ್ತೆ ಮಿಡ್ಲ್ ಇನ್ಕಮ್ ನೇಷನ್ಗಳಿಗೆ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಾದ ನಂತರ ನಮ್ಮ ವೇ ಫಾರ್ವರ್ಡ್ ಏನಿರ್ಬೇಕು ಹಾಗಾದ್ರೆ, ಇಮ್ಯುನೈಸೇಷನ್ ಅನ್ನ ಸ್ಟ್ರಾಂಗ್ ಡಿಸೀಸ್ ಸರ್ವೈಲೆನ್ಸ್ ಜೊತೆ ಲಿಂಕ್ ಮಾಡ್ಬೇಕು. ಅಂತಂದ್ರೆ ಮೊದಲು ರೋಗ ನಿರೋಧಕ ಶಕ್ತಿ ಬಿಲ್ಡ್ ಮಾಡಬೇಕು, ಅದರ ಜೊತೆ ಡಿಸೀಸ್ ಸರ್ವೈಲೆನ್ಸ್, ಎಲ್ಲೆಲ್ಲಿ ಯಾವ್ಯಾವ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದೆ, ಯಾವ ಹಂತದಲ್ಲಿದೆ, ಯಾವ ಹಂತದಲ್ಲಿ ಇರೋದಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಕೊಡಬೇಕು, ಇಮ್ಯುನೈಸೇಷನ್ ಪ್ರೋಗ್ರಾಮ್ಗಳನ್ನ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು, ಅದರನ್ನ ನಾವು ಸರಿಯಾಗಿ ಜಾರಿಗೊಳಿಸಬೇಕಾಗುತ್ತೆ. ಯೂಸ್ ಒನ್ ಹೆಲ್ತ್ ಅಪ್ರೋಚ್, ಅಂತಂದ್ರೆ ಹ್ಯೂಮನ್, ಮನುಷ್ಯರು, ಅನಿಮಲ್ಲು, ಎನ್ವೈರ್ಮೆಂಟ್ ಹೆಲ್ತ್ ಸಿಸ್ಟಮ್. ಒನ್ ಹೆಲ್ತ್ ಅಂತಂದ್ರೆ ಎಲ್ಲರನ್ನ ಇಂಟಿಗ್ರೇಟ್ ಮಾಡೋದು. ಬರೀ ಮನುಷ್ಯನ ಆರೋಗ್ಯ ಮಾತ್ರ ಮುಖ್ಯ ಅಲ್ಲ, ಅದ್ರ ಜೊತೆ ಪ್ರಾಣಿಗಳ ಜೀವ ವೈವಿಧ್ಯತೆ, ಸಸ್ಯವರ್ಗ ಎಲ್ಲವೂ ಸಹ ಇಂಟಿಗ್ರೇಟ್ ಆಗಿರುತ್ತೆ. ಪ್ರಕೃತಿ ಇದ್ರೆ ನಾವು ಸಹ ಬದುಕಿರ್ತೇವೆ. ನಾವೊಬ್ಬರೇ ಇದ್ಕೊಂಡು ಪ್ರಕೃತಿ ಇಲ್ಲದೆ ಇದ್ರೆ ಬಹಳ ಕೆಲವೇ ದಿನಗಳಲ್ಲಿ ನಾವು ಸಹ ನಾಶ ಆಗ್ತೇವೆ, ಅಥವಾ ನಾವು ಎಲ್ಲದಕ್ಕಿಂತ ಮೊದಲೇ ನಾಶ ಆಗೋ ಸಾಧ್ಯತೆ ಸಹ ಇರುತ್ತೆ ಅಲ್ವಾ. ಹಾಗಾಗಿ ಫುಡ್ ಚೈನ್ ಕರೆಕ್ಟ್ ಆಗಿರ್ಬೇಕು, ಬಯೋಡೈವರ್ಸಿಟಿ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೋಸ್ಕರ ಒನ್ ಹೆಲ್ತ್ ಅಪ್ರೋಚ್ ಅನ್ನ ಯೂಸ್ ಮಾಡ್ಕೋಬೇಕು. ಮೇಂಟೈನ್ ಪಬ್ಲಿಕ್ ಟ್ರಸ್ಟ್ ಅಂಡ್ ಕೌಂಟರ್ ಮಿಸ್ಇನ್ಫಾರ್ಮೇಶನ್. ಎಷ್ಟೋ ಜನರಿಗೆ ವ್ಯಾಕ್ಸಿನ್ ಬಗ್ಗೆ ಆಗಿರಬಹುದು ಅಥವಾ ಸರ್ಕಾರ ತಂದ ಯೋಜನೆಗಳ ಬಗ್ಗೆ ಮಿಸ್ಇನ್ಫಾರ್ಮೇಶನ್ ಇರುತ್ತೆ. ಅದನ್ನು ನಾವು ಕೌಂಟರ್ ಮಾಡಬೇಕು, ಅದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಪಬ್ಲಿಕ್ ಟ್ರಸ್ಟ್ ಬಿಲ್ಡ್ ಆಗಬೇಕು, ಜನರಿಗೆ ನಂಬಿಕೆ ಬರಬೇಕು ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ. ಇಷ್ಟನ್ನ ಮಾಡಿದಾಗ ಮಾತ್ರ ವ್ಯಾಕ್ಸಿನ್ ಬಗ್ಗೆ ಇರಬಹುದು ಅಥವಾ ಹೆಲ್ತ್ ಸಿಸ್ಟಮ್ ಅಲ್ಲಿ ಒಳ್ಳೆಯ ಬದಲಾವಣೆ ತರಲಿಕ್ಕೆ ಸಾಧ್ಯ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.